ನಾಟಕ ಮಾಡೋದು ನನಗೇನೂ ಗೊತ್ತಾಗ್ತಾನೆ ಇಲ್ಲ. ಒಂದ್ಸಲ ಅವರಿಗೆ ಪತ್ರ ಬರೆದು ಕೇಳಲ್ಲ. ಇಷ್ಟೊಂದೆಲ್ಲ ಪುಸ್ತಕ ನೋಡಾಯ್ತು, ಒಂದು ನಾಟಕನೂ ಇಷ್ಟ ಆಗ್ತಿಲ್ವಲ್ಲ. ನಾವೆಂಥ ನಾಟಕ ಮಾಡ್ಬೇಕು ಅಂದ್ರೆ ಅದು ಎಲ್ಲರಿಗೂ ಇಷ್ಟ ಆಗ್ಬೇಕು. ಆದ್ರೆ ಅದನ್ನ ಎಲ್ಲ ಹುಡ್ಕೋದು? ವಿಭಾ, ಪ್ರೋಮಿ ಅಕ್ಕ ಬನ್ನಿ. ಅಯ್ಯೋ, ಏನ್ ಮಾಡ್ತಿದ್ಯಾ ವಿಭಾ? ಏನ್ ಕೇಳ್ತೀರಾ ಅಕ್ಕ, ಇಡೀ ದಿನ ನಾಟಕ ಹುಡುಕಿ ಹುಡುಕಿ ಕೋಣೆಯ ಸ್ಥಿತಿ ಹೀಗ್ ಮಾಡಿದೀನಿ. ವಿಷಯ ಗೊತ್ತಾಯ್ತು. ಅಪ್ಪ ನಾಟಕ ಮಾಡೋದಕ್ಕೆ ಅನುಮತಿ ಕೊಟ್ರಂತೆ. ತುಂಬಾ ಚೆನ್ನಾಗ್ ಮಾಡು, ಸರಿನಾ? ಮಾಡು ಅಂದ್ರೆ ನಾನೊಬ್ಳೇ ಎಲ್ಲ ಮಾಡೋದಿಲ್ಲ, ನೀವ್ ನನ್ ಜೊತೆ ಬರೋದಿಲ್ವಾ? ನಾನಾ? ನಾನೇನಾದ್ರೂ ಮಾಡೋ ಹಾಗಿದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ತುಂಬಾ ಮನಸ್ಸಿತ್ತು ನನ್ಗೆ. ನಿಮಗ್ ಮನ್ಸಿದೆ ಅಂತಾದ್ರೆ ಅದ್ರಲ್ಲಿ ಚಿಂತೆ ಮಾಡೋದೇನಿದೆ? ನೀವು ನಮ್ಮೆಲ್ಲರ ಜೊತೆ ನಾಟಕದಲ್ಲಿ ಭಾಗವಹಿಸ್ತಿದ್ದೀರಾ ಅಷ್ಟೇ. ವಿಭಾ, ನಾನ್ ಈ ಸ್ಥಿತಿಯಲ್ಲಿ ನಾಟಕ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಮನೆಯವರೆಲ್ಲ ಏನ್ ಅರ್ಥ ಮಾಡ್ಕೋತಾರೋ. ಅದರ ಜೊತೆಗೆ ಅಜ್ಜಿ ಬೇರೆ ಮನೇಲೇ ಇದ್ದಾರೆ. ಪ್ರೋಮಿ ಅಕ್ಕ, ಅಪ್ಪ ನನಗನುಮತಿ ಕೊಟ್ಟಿದ್ದಾರೆ ಅಂದ್ಮೇಲೆ ನಿಮ್ಗಂತೂ ಬೇಡ ಅನ್ನೋದಿಲ್ಲ ಅಲ್ದೇ? ಅಪ್ಪ ಮತ್ತೆ ಅಮ್ಮ ಮಗಳನ್ನ ಸೊಸೆನ ಬೇರೆ ಅಂತ ಅನ್ಕೊಳ್ಳೋದಿಲ್ಲ ಅಕ್ಕ. ನನಗ್ ಗೊತ್ತಿದೆ, ಅವರಿಬ್ರು ಖಂಡಿತ ಬೇಡ ಅನ್ನೋದಿಲ್ಲ. ನಮ್ಮಿಬ್ರಲ್ಲಿ ಒಂದು ವಿಷಯ ಬೇರೇನೆ ವಿಭಾ. ನಾನೊಬ್ಳು ವಿಧವೆ. ಸಮಾಜ ಏನು? ಸಮಾಜ ಏನು ಪ್ರೋಮಿ ಅಕ್ಕ? ನಿಮ್ಮ ಕಷ್ಟದ ಭಾರನ ಹೊರೋಕೆ ಸಮಾಜ ಬರುತ್ತಾ? ಸಮಾಜ ನಾವೇನ್ ಮಾಡ್ತೀವೋ ಅದೇನೆ. ಇವತ್ತು ನೀವ್ ಮಾಡಿದ್ರೆ ನಾಳೆ ನಿಮ್ಮನ್ನ ನೋಡಿ ಮತ್ಯಾರೋ ಕಲಿತಾರೆ. ನೀವು ಬಹಳ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಕ್ಕ. ನೀವ್ ನಮ್ ಜೊತೆ ಖಂಡಿತ ಇರ್ಬೇಕು. ಮತ್ತೆ ಅಗತ್ಯ ಬಿದ್ರೆ ನಾನೇ ಅಪ್ಪನ ಹತ್ರ ಮಾತಾಡ್ತೀನಿ. ವಿಭಾ, ನೀನ್ ಖಂಡಿತ ನನ್ನ ತಮ್ಮಗೆ ಸರಿಯಾದ ಹೆಂಡ್ತಿ. ಶರತ್ ತರಾನೇ ನೀನು ಯೋಚನೆ ಮಾಡ್ತೀಯ. ಸರಿ, ನಾನ್ ನಿನ್ ನಾಟಕದಲ್ಲಿ ಹಾಡಿನ ಜವಾಬ್ದಾರಿ ತಗೋತೀನಿ. ಮತ್ತೆ ನಾನೇ ಅಪ್ಪನ ಹತ್ರ ಸ್ವತಃ ಮಾತಾಡ್ತೀನಿ. ನನ್ ಕೋಣೆಗೆ ಹೋಗ್ತೀನಿ ವಿಭಾ. ಆಯ್ತು. ನಾನ್ ನನ್ನ ಮಾತನ್ನ ಉಳಿಸ್ಕೊಂಡೆ. ಇದವ್ರ ಧ್ವನಿ ಅಲ್ವಾ? ಹೇಗಿದ್ಯಾ ಶರತ್? ಚೆನ್ನಾಗಿದ್ದೀನಕ್ಕ. ನಾನ್ ಬರ್ತೀನಿ. ನೀವ್ ಯಾಕೆ ಹೀಗ್ ಮಾಡಿದ್ರಿ? ಪ್ರೋಮಿ ಅಕ್ಕ ಏನ್ ಅನ್ಕೊಂಡ್ರು? ಅಲ್ಲ, ನೀನೇನ್ ಅನ್ಕೊಂಡೆ? ನಾನ್ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ನಾನ್ ನಿನಗೇನ್ ಮಾತು ಕೊಟ್ಟಿದ್ನೋ ಅದನ್ನ ಉಳಿಸ್ಕೊಂಡ. ಉಳಿಸ್ಕೊಂಡಿದ್ದೀರಾ? ನಾನ್ ಯಾವ ಹಮ್ಮು ತೋರಿಸ್ಲಿಲ್ಲ. ನಾನು ಅಷ್ಟೇ. ಆದ್ರೆ ನಾನು ದಿನ ಎಣಿಸ್ತಿದ್ದೆ. ನಾನು ಅನ್ಕೊಂಡಿರ್ಲಿಲ್ಲ ನೀವಿಷ್ಟು ಬೇಗ ಬರ್ತೀರಾ ಅಂತ. ಇನ್ನೂ ಸ್ವಲ್ಪ ದಿನ ಹೀಗೆ ಕಾಯ್ಬೇಕು ಅಂತ ಮನ್ಸಿಗೆ ಸಮಾಧಾನ ಹೇಳ್ತಿದ್ದೆ. ಅದೇ ನಾನು ಯೋಚಿಸ್ತಾ ಇದ್ದೆ. ಕೆಲವು ದಿನದಿಂದ ನಡೆದಾಡುವಾಗ ನಾನು ಪದೇ ಪದೇ ಎಡವು ಬೀಳ್ತಾ ಇದ್ದೆ. ನೀನೇನಾದ್ರೂ ನನ್ನನ್ನ ನೆನಪು ಮಾಡ್ಕೋತಾ ಇದ್ಯಾ? ಹಾಗಂದ್ರೆ ನೀವ್ ನನ್ನನ್ನ ಒಂದ್ಸಲನೂ ನೆನಪು ಮಾಡ್ಕೊಳ್ಳಿಲ್ವಾ? ಹೋಗ್ಲಿ ಬಿಡಿ, ನಾನಂತೂ ಎಲ್ಲೂನೂ ಎಡುವಿ ಬೀಳೂ ಇಲ್ಲ, ಜೊತೆಗೆ ಕೆಮ್ಲೂ ಇಲ್ಲ. ಶರತಣ್ಣ, ಎಲ್ಲರೂ ಹೇಳ್ತಿದ್ರು ನೀವ್ ಬಂದ್ರಿ ಅಂತ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ.
ಈಗ ಇಲ್ಲೇ ಇರ್ತೀರಾ ಅಲ್ವಾ? ನಾನು ನಿಮ್ಮ ಹತ್ರ ಮಾತಾಡೋದು ತುಂಬಾ ಇದೆ. ನೀವು ಹೋದ್ಮೇಲೆ ಏನೇನೋ ಆಗ್ಬಿಡ್ತು. ನಾನು ನಿಮ್ಗೆ ಅದನ್ನೆಲ್ಲ ಹೇಳ್ತೀನಿ. ಸರಿ ಸರಿ, ಎಲ್ಲ ಕೇಳಿಸ್ಕೊತೀನಿ. ಈಗ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ಇವತ್ತು ನಾವು ಮೇಷ್ಟ್ರ ಮನೆಗೆ ಹೋಗ್ಬೇಕು. ನಾನು ಹೋಗೋದಿದೆ. ನೀವು ಬರ್ತೀರಾ ಅಲ್ವಾ? ಬರ್ತೀನಿ. ನಾವೆಲ್ಲರೂ ಜೊತೆಯಲ್ಲೇ ಹೋಗೋಣ. ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. ಆಗ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಿನಗೆ ಗಲ್ಲು ಶಿಕ್ಷೆ ಆಗ್ಬೇಕೋ ಬೇಡ್ವೋ. ಐ ಆಮ್ ಗಿವಿಂಗ್ ಯು ಅ ಫೈನಲ್ ಚಾನ್ಸ್, ವೀರೇನ್. ಟೆಲ್ ಮೀ, ಹೂ ಟೋಲ್ಡ್ ಯು ಟು ಡೂ ದಿಸ್? ನಾನೇ ಈ ಕೆಲಸನೆಲ್ಲ ಮಾಡಿರೋದು ಸಾಹೇಬ್ರೆ. ನನ್ನ ತಪ್ಪಿಗೆ ಬೇರೆ ಯಾರಿಗೋ ಶಿಕ್ಷೆ ಯಾಕೆ ಕೊಡಿಸ್ಬೇಕು ಸಾಹೇಬ್ರೆ? ಸಾಹೇಬ್ರೆ, ಈ ಕೆಲಸ ನಾನೇ ಮಾಡಿದ್ದು. ನಿನಗೆ ಬೇಸರ ಏನು ಆಗ್ತಾ ಇಲ್ವಾ? ನಿನಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ ಅಂತ? ಆಗ್ತಿದೆ, ಬೇಸರ ಆಗ್ತಿದೆ ಸಾಹೇಬ್ರೆ. ನಾನು ನಿಮ್ಗೆ ಹೇಳಿಲ್ವಾ, ಭಾರತೀಯರಿಗೆ ಸಾವಿನ ಭಯ ಇರೋದಿಲ್ಲ. ನಾನು ಇನ್ನೂ ಸ್ವಲ್ಪ ದಿನ ಬದುಕಿದ್ರೆ ನನ್ನ ದೇಶಕ್ಕಾಗಿ ಖಂಡಿತ ಇನ್ನೂ ಏನಾದರೂ ಮಾಡ್ತೀನಿ. ನನಗಿನ್ನೂ ಸಮಾಧಾನ ಆಗಿಲ್ಲ. ಇನ್ನೂ ಕೆಲಸ ಮಾಡಬೇಕು, ದೇಶ ಸೇವೆ ಮಾಡಬೇಕು, ಸಂಶುಲ್ ಆಲಂ ತರದವ್ರನ್ನ ಇನ್ನೂ ಸಾಯಿಸ್ಬೇಕು. ನನಗಿನ್ನೊಂದು ಸ್ವಲ್ಪ ಧೈರ್ಯ ಬೇಕಾಗಿತ್ತು ಆ ಕೆಟ್ಟ ಹುಳುನ ಸಾಯಿಸೋದಕ್ಕೆ. ನಾನು ಇನ್ನೊಂದು ಸ್ವಲ್ಪ ತಯಾರಿ ಮಾಡಿಕೊಂಡು ಅವನನ್ನ ಸಾಯಿಸಿದಿದ್ರೆ ನೀವ್ಯಾರು ನನ್ನ ಯಾವತ್ತಿಗೂ ಹಿಡಿಯಕ್ಕಾಗ್ತಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ವೀರೇನ್, ನೀನು ತಪ್ಪು ಮಾಡ್ಬಿಟ್ಟೆ. ನಾನ್ ನಿನಗೆ ಬಹಳ ಸಲ ತಿಳಿಸಿ ಹೇಳ್ದೆ, ಎಚ್ಚರಿಕೆ ಕೊಟ್ಟೆ, ಆದ್ರೂ ನೀನು ನನ್ನ ಮಾತನ್ನ ಕೇಳಲೇ ಇಲ್ಲ. ನೀನೇ ಜಡ್ಜ್ ಮುಂದೆ ನಿನ್ನ ಕ್ರೈಮ್ ನ ಕನ್ಫೆಸ್ ಮಾಡ್ಕೊಂಡೆ. ಅದಕ್ಕೆ ಜಡ್ಜ್ ನಿನ್ಗೆ ಗಲ್ಲು ಶಿಕ್ಷೆ ಕೊಟ್ಬಿಟ್ರು. ಹೌ ಬ್ಯಾಡ್. ಆದ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಯು ಆರ್ ಅ ಫೂಲ್. ಮೂರ್ಖ ಯಾರು ಗೊತ್ತಾ ಸಾಹೇಬ್ರೆ? ಯಾರು ತಮ್ಮ ದೇಶ ಬಿಟ್ಟು ಬೇರೆ ದೇಶನ ತಮ್ಮ ದೇಶ ಅನ್ಕೊಂಡು ರಾಜರ ತರ ಮೆರೀತಿದಾರೋ ಅವ್ರು ನಿಜವಾದ ಮೂರ್ಖರು.
ಆ ಮೂರ್ಖರಿಗೆ ಈ ದೇಶದ ರಾಜ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ, ಇಲ್ಲೇನಾದ್ರೂ ಎಲ್ಲರೂ ಸೇರಿ ಓಡಿಸಿದ್ರೆ ಅವರ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಅವ್ರು ಇನ್ನೊಂದ್ಸಲ ಎಲ್ಲೂ ತಲೆ ಎತ್ತಿ ನಿಲ್ಲೋದಕ್ಕಾಗಲ್ಲ ಸಾಹೇಬ್ರೆ. Shut up! No. ಹೀಗಾದ್ರೆ ಆಗೋದಿಲ್ಲ. ಇವನಿಗೆ ಗಲ್ಲು ಶಿಕ್ಷೆ ಆಗಿದೆ, ಆದ್ರೆ ಇವನ ಗಲ್ಲಿಗೂ ಮೊದಲು ನಾನ್ ಇವನಿಂದ ಬಾಯಿ ಬಿಡಿಸ್ಬೇಕು. ಆಗ ಮಾತ್ರ ಇವನ ಪೂರ್ತಿ ಟೀಮ್ ಫಿನಿಶ್ ಆಗುತ್ತೆ. ನನಗೆ ಗೊತ್ತಿದೆ. ಗಲ್ಗೂ ಮೊದಲು ಇವನು ನನ್ನಿಂದ ಸತ್ಯ ತಿಳ್ಕೊಳ್ಳೋದಕ್ಕೆ ನನಗೆ ನರಕ ತೋರಿಸ್ತಾನೆ. ನೀನ್ ನನಗೆ ಚಿತ್ರ ಹಿಂಸೆ ಕೊಟ್ಟು ಸತ್ಯ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀಯ ಅಂತ ಗೊತ್ತು. ನೀನ್ ಎಷ್ಟೇ ಹಿಂಸೆ ಕೊಟ್ರು, ಎಷ್ಟೇ ನರಕ ತೋರಿಸಿದ್ರು ನಾನು ಬಾಯಿ ಬಿಡಲ್ಲ. ಒಂದು ವೇಳೆ ಹಿಂಸೆ ತಡಿದಿರೆ ನನ್ನ ಬಾಯಿಂದ ಏನಾದ್ರೂ ಸತ್ಯ ಹೊರಗೆ ಬಂದ್ರೆ ಅದು ಒಂದೇ ಆಗಿರುತ್ತೆ. ಅದು ಏನಂದ್ರೆ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. Hey, what did you say? ಏನ್ ಹೇಳ್ದೆ ನೀನು? ಒಂದೇ ಮಾತರಂ. ನೀನಿದನ್ನ ಹೇಳ್ತಾ ಇದ್ಯಾ ಅಂದ್ರೆ ನೀನು ಆ ಗುಂಪಿನ ಜೊತೆ ಇದ್ಯಾ ಅಂತ ನನಗೆ ಗೊತ್ತಾಗ್ತಾ ಇದೆ. ಇಲ್ಲ, ನಾನು ಯಾರ ಜೊತೆನೂ ಸೇರ್ಕೊಂಡಿಲ್ಲ. ಒಂದು ವೇಳೆ ನಾನು ಸೇರ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ನಿಜ ಏನು ಅಂತ ನಿನಗೆ ಗೊತ್ತಾಗೋದಿಲ್ಲ. ಭಾರತೀಯರು ಅಂದ್ರೆ ದುರ್ಬಲರು ಅನ್ಕೊಂಡಿದ್ದೀರಾ? ನಿಮ್ಮ ದೌರ್ಜನ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ನಮ್ಮ ದೇಶ, ನಮ್ಮ ತಾಯಿಗೆ ದ್ರೋಹ ಮಾಡ್ತೀವ? ಅದು ಯಾವತ್ತೂ ಸಾಧ್ಯ ಇಲ್ಲ. ಈ ಸ್ವದೇಶಿಗಳ ಬಾಯಿಂದ ನಾನು ಸತ್ಯ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಈ ವೀರೇನ್ಗೆ ಅದು ಹೇಗೆ ಗೊತ್ತಾಗಿದೆ? ದಟ್ ಮೀನ್ಸ್ ಇವನು ಅವರ ಗುಂಪಿನವನೇನಾ? ಇವನ ಬ್ರೈನ್ ವಾಶ್ ಮಾಡಿದ ಇವನ ಗ್ಯಾಂಗ್ ಲೀಡರ್ ಯಾರಿರಬಹುದು? ಓಕೆ ಮೈ ಬಾಯ್, ನಿನ್ನ ಜೀವನದ ಕೊನೆಯ ದಿನಗಳನ್ನ ನೀನು ಸಂತೋಷವಾಗಿ ಕಳಿ. ನೀವೆಲ್ಲರೂ ಆರಾಮಾಗಿದ್ದೀರಲ್ವಾ? ಅನು ಅಕ್ಕ, ಅನಂತಣ್ಣ, ಮಾಧವ್ ಮೇಷ್ಟ್ರೆ, ನೀವ್ಯಾರು ದೇಶದ ಕೆಲಸನ ನಿಲ್ಲಿಸ್ಬೇಡಿ. ಮದಮೇಷ್ಟ್ರೆ, ಅರೆ ಇದೇನಿದು? ಏನ್ ವಿಶೇಷ ಇವತ್ತು ನಮ್ಮನೆಗೆ ಬಂದಿದ್ದು? ಶಾರದಾ, ಶಾರದಾ, ನೋಡು ಯಾರು ಬಂದಿದ್ದಾರೆ ಅಂತ ಬಾಯಿಲ್ಲಿ. ಬಂದೆ. ಅಯ್ಯೋ, ನೀವೆಲ್ಲ ಯಾಕೆ ನಿಂತ್ಕೊಂಡೇ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಮತ್ತೆ ಶರತ್, ನೀನ್ ಯಾವಾಗ ವಾಪಸ್ ಬಂದೆ? ನಿನ್ನೆ ಅಷ್ಟೇ ಬಂದೆ ಮಿಸ್ಟ್ರೆ. ಬರ್ತಿದ್ದ ಹಾಗೆ ನೀವು ಮನೆಗೆ ಬರಕ್ ಹೇಳಿದ್ದು ಗೊತ್ತಾಯ್ತು. ನಿಮ್ಗಂತೂ ಗೊತ್ತಿರೋದೆ, ನಮ್ಮಿಬ್ರಿಗೂ ಹೊಟ್ಟೆ ಬಾಕ್ರು ಅನ್ನೋ ಇನ್ನೊಂದು ಹೆಸರಿದೆ. ನೀನು ಊರಿಗೆ ವಾಪಸ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಓ, ನೀನು ಪರೀಕ್ಷೆ ರಿಸಲ್ಟ್ ಬಹಳ ಚೆನ್ನಾಗಿ ಬಂದಿದೆಯಂತೆ. ಅದರಿಂದ ಒಬ್ಬರಿಗಂತೂ ಬಹಳ ಹೆಮ್ಮೆ ಆಗಿರುತ್ತೆ. ಸುಭಾಷ್ ಅಂತೂ ನಾನು ಏನೇ ಮಾಡಿದ್ರು ಸರಿ ಅಂತಾನೆ ಹೇಳ್ತಾನೆ. ಸ್ವಲ್ಪ ದಿನದಲ್ಲೇ ಕೋಲ್ಕತ್ತಾದ ಕೋರ್ಟಲ್ಲಿ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಬಾ, ಸಂತೋಷ. ಬಾ ಪುಟ್ಟ, ಬರ್ತೀಯಾ ನನ್ನ ಹತ್ರ? ಏನು ಹೋಗ್ತೀಯಾ? ಅವ್ರು ನಿನ್ನ ಚೆನ್ನಾಗಿ ಆಟ ಆಡಿಸ್ತಾರೆ. ನನ್ನ ಮಗಳು ಕಲ್ಯಾಣಿ. ಬಾ. ನಿನ್ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ಭೇಟಿ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟೇ. ಓ, ನಾವಿಬ್ರು ಆ ದಿನ ಹೊರಗೆ ಹೋಗಿದ್ವಿ ಅಲ್ವಾ? ಶರತಣ್ಣ, ಊಟದ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಚೋರಿ ಇರ್ಬೋದಲ್ವಾ? ನನಗೂ ಬರ್ತಿದೆ. ನಾನು ಈಗ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು.
ಬಂದ್ರಾ? ನಂಗೆ ತುಂಬಾ ಖುಷಿ ಆಯ್ತು. ತಪ್ಪು ತಿಳ್ಕೊಬೇಡ, ನಾನು ಒಬ್ಳೇ ಇರೋದಲ್ವಾ, ಎಲ್ಲ ಮಾಡ್ಬರೋಕೆ ಸ್ವಲ್ಪ ತಡ ಆಯ್ತು. ಅಪ್ಪ, ನಿನ್ ಪತಿ ದೇವ್ರನ್ನು ಜೊತೆ ಕರ್ಕೊಂಡ್ ಬಂದಿದ್ಯಾ? ನೀವ್ಯಾಕೆ ಇನ್ನು ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಸರಿ ಹೋಯ್ತು ನೋಡಿ. ಒಂದ್ ಕಡೆ ಕೂತಿರೋರು ಇಂಗ್ಲಿಷ್ ಮೇಷ್ಟ್ರು, ಇನ್ನೊಂದ್ ಕಡೆ ಕೂತಿರೋರು ಬಹಳ ಪುಸ್ತಕ ಓದಿದ್ದಾರೆ ಅಂತ ಕೇಳಿದೀನಿ. ನಾಟಕದಲ್ಲೂ ಬಹಳ ಸಹಾಯ ಮಾಡ್ಬೇಕಾಗತ್ತೆ. ಖಂಡಿತ ಮಾಡ್ತೀನಿ. ಮೇಷ್ಟ್ರಿಗೇನು ತೊಂದರೆ ಇಲ್ಲ ಅಂದ್ಮೇಲೆ ನನಗೂ ಇಲ್ಲ. ಅದ್ ಸರಿ, ಪ್ರಾಥಮಿಕ ಆಯೋಜನೆ ಮಾಡಿದ್ದೀರಾ? ಹಾ, ಅದು ಹೌದು. ನಾಟಕ ಶುರುವಾಗೋ ಮೊದ್ಲಿಂದ ಕೊನೆವರೆಗೂ ದುಡ್ಡನ್ನ ಹೇಗ್ ದೇಶದ ಕೆಲ್ಸಕ್ಕೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಿದೆ. ಆದ್ರೆ ಅದನ್ನ ಆದಷ್ಟು ಬೇಗ ಮಾಡ್ಬೇಕು. ಮಾಧವ್ ಮಿಶ್ರೆ, ಅನುಚಿಕಮ್ಮ ನೀವಿಲ್ಲಿ? ಅನಂತಣ್ಣ, ನೀವು ಕಟಕಕ್ಕೆ ಯಾವಾಗ ಬಂದ್ರಿ? ನಿನ್ನೆ ರಾತ್ರಿ. ಅನುಪಮ, ಅನಂತ್, ನೀವಿಬ್ರು ಎಲ್ಲಿ ಉಳ್ಕೊಂಡ್ರಿ? ನನಗೆ ನಿಮ್ ಬಗ್ಗೆ ಯಾವ ಸುದ್ದಿನೂ ಸಿಗ್ಲಿಲ್ವಲ್ಲ? ನಾವಿಬ್ರು ಸಾಧುಗಳ ಮನೇಲಿದ್ದೀವಿ. ಓ, ಮಾಧವ್ ಮಿಶ್ರೆ, ನನ್ನ ಹತ್ರ ಒಂದು ಕೆಟ್ಟ ಸುದ್ದಿ ಇದೆ. ಯುಗಾಂತರ ಪತ್ರಿಕೆ. ಅಲಿಪುರ್ ಕೋರ್ಟಿನ ಎದುರು ಶಂಶೂಲ್ ಆಲಂನ ಹತ್ಯೆ ಮಾಡಿದ ಅಪರಾಧದಲ್ಲಿ ಕ್ರಾಂತಿಕಾರಿ ವೀರನಿಗೆ ನ್ಯಾಯಾಲಯ ನೇಣು ಶಿಕ್ಷೆ ವಿಧಿಸಿದೆ. ಶೋಕದಲ್ಲಿ ಮುಳುಗಿರುವ ಇಡೀ ದೇಶ. ಗಲ್ಲ, ವೀರೇನಣ್ಣನನ್ನು ಗಲ್ಲಿಗೇರಿಸ್ತಾರ? ಕುದಿರಮಣ್ಣನ್ ಹಾಗೆ? ಸುಬಿ, ನೀನ್ ಚಿಂತೆ ಮಾಡ್ಬೇಡ. ಹೇಳಿ ಶರತಣ್ಣ. ಅನಂತಣ್ಣ, ನೀವಾದ್ರೂ ಹೇಳ್ತೀರಾ ನಂಗೆ? ಸುಬಿ, ಹೆದ್ರಬೇಡ. ನೀನು ಹೆದ್ರಬೇಡ. ನಾವೆಲ್ಲರೂ ಹೇಗೆ ಅನಂತ್ ಅವ್ರನ್ನ ಬಿಡಿಸ್ಕೊಂಡ್ ಬಂದ್ವೋ ಹಾಗೆ ನಾವು ವೀರೇನ್ ಅಣ್ಣನ್ನು ಬಿಡಿಸ್ಕೊಂಡ್ ಬಂದ್ಬಿಡ್ತೀವಿ. ಅದಕ್ಕೆ ನಾವು ಉಪಾಯ ಮಾಡ್ತಾ ಇದ್ದೀವಿ. ಸುಭಾಷ್, ನೀನು ಒಳಗ್ ಹೋಗಿ ಕಲ್ಯಾಣಿ ಜೊತೆ ಆಡ್ಕೋ. ಹೋಗು. ವೀರೇನಣ್ಣ ವಾಪಸ್ ಬರ್ತಾರ ಅಲ್ವಾ? ಅದ್ಯಾಕೆ ವಾಪಸ್ ಬರೋದಿಲ್ಲ ಸುಭಾಷ್? ನಮ್ಮೆಲ್ಲರನ್ನ ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ, ಯಾರು ಸಾಯಿಸೋದಕ್ಕೂ ಆಗೋದಿಲ್ಲ. ನಿನಗ್ ಬೇಜಾರಾಗ್ಬೇಡ, ಹೋಗು. ನೀನ್ ಹೋಗಿ ಆಟಾಡ್ಕೋ, ಹೋಗು. ಬಾ. ಸುಭಿ, ಹೋಗಿ, ಇಬ್ರು ಹೋಗಿ ಆಟಾಡ್ತಾರೆ. ಹೋಗಿ. ಶರತ್, ನನಗ್ ಗೊತ್ತಿದೆ ವಕೀಲ್ ಸಾಹೇಬ್ರ ಶಿಕ್ಷಣದಲ್ಲಿ ನೀನ್ ಬೆಳೆದ್ ನಿಂತಿದ್ಯಾ ಅಂತ. ಆದ್ರೆ ಈಗ ಸುಭಾಷ್ಗೆ ಸುಳ್ಳು ಹೇಳೋದನ್ ಬಿಟ್ರೆ ನನಗೆ ಬೇರೆ ದಾರಿನೇ ಇರ್ಲಿಲ್ಲ. ನನ್ನ ಕ್ಷಮಿಸ್ಬಿಡು. ಹಾ ಶರತ್, ಒಬ್ನಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ. ಅವನ್ ಸತ್ತೋಗ್ತಾನೆ. ಇದನ್ನೆಲ್ಲ ಸುಬಿ ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರ್ ಮಾಡ್ಕೋತಾನೆ.
ಅದಕ್ಕೆ ಈ ವಿಷಯ ಅವನ ಎದುರುಗಡೆ ಹೇಳೋದ್ ಬೇಡ ಅಂತಾನೆ ನಾನು ಅವನನ್ನ ನೀವ್ ಆಚೆ ಹೇಳ್ತಿರೋ ಹಾಗಾಗಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಅನು ಚಿಕ್ಕಮ್ಮ. ಆದ್ರೆ ನನಗೆ ಒಂದು ವಿಷಯ ಗೊತ್ತಾಗ್ತಾನೆ ಇಲ್ಲ. ಒಬ್ಬ ವ್ಯಕ್ತಿಯ ಬದಲಾಗಿ ಇನ್ನೊಬ್ಬ ವ್ಯಕ್ತಿಯ ಪ್ರಾಣ ಕೊಟ್ರೆ ಹೇಗ್ ಸ್ವಾತಂತ್ರ್ಯ ಸಿಗುತ್ತೆ ನಮ್ಗೆ? ಆದ್ರೆ ನಾವು ಹೇಗಾದ್ರೂ ಮಾಡಿ ತಿರುಗಿ ನಿಲ್ಲೇಬೇಕು. ಸಂಶೋಲನಂತಹ ಮುಳ್ಳುಗಳನ್ನ ಇದೇ ರೀತಿ ಕಿತ್ತು ಬಿಸಾಕ್ತಾನೆ ಇರ್ಬೇಕು. ನಾವು ಹೀಗ್ ಮಾಡದೇ ಇದ್ರೆ ಇನ್ ಯಾವತ್ತಿಗೂ ನಮ್ಮ ದೇಶನ ಸುಂದರವಾಗಿ ನೋಡೋದಕ್ಕೆ ಆಗೋದಿಲ್ಲ. ಜತಿನವರು ಇದೇ ಮಾತು ಹೇಳಿದ್ರು. ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಆದ್ರೆ ಬ್ರಿಟಿಷರನ್ನ ಓಡಿಸೋ ಕೆಲಸ ಯಾರು ಮಾಡ್ತಿಲ್ಲ. ಎಲ್ಲಿವರೆಗೂ ನಾವೆಲ್ಲರೂ ಬ್ರಿಟಿಷರ್ಗೆ ಭಯ ಹುಟ್ಟಿಸೋದಿಲ್ವೋ ಅಲ್ಲಿವರೆಗೂ ಅವರು ವಾಪಸ್ ಹೋಗಲ್ಲ. ಆದ್ರೆ ಯಾವ ದಾರಿ ಸರಿ ಅನ್ನೋದೇ ಅರ್ಥ ಆಗ್ತಿಲ್ಲ ಅನು ಚಿಕ್ಕಮ್ಮ. ನಮಗ್ ಗೊತ್ತಿರೋದಿಷ್ಟೇ, ಈ ದೇಶದಿಂದ ಅವರನ್ನ ಓಡಿಸ್ಬೇಕು. ಯಾರಿಗ್ ಗೊತ್ತು, ವೀರೇನಿನ ಹಾಗೆ ಇನ್ನೂ ಅದೆಷ್ಟು ಜನ ಪ್ರಾಣ ಕೊಡ್ಬೇಕು. ನಿಮ್ ಜೊತೆ ಉಳ್ದವರೆಲ್ಲ ಕಟಕಿಗೆ ವಾಪಸ್ ಬಂದ್ರ? ಹೌದು, ನಾವೆಲ್ಲರೂ ವಾಪಸ್ ಬಂದ್ವಿ. ಜತಿನವ್ರು ಹೇಳ್ತಾ ಇದ್ರು ಎಲ್ಲಾ ಜಾಗದಲ್ಲೂ ಯುದ್ಧದ ತಯಾರಿ ನಡೀತಾ ಇದೆ ಅಂತ. ಜರ್ಮನಿಯಿಂದ ಗನ್ಗಳನ್ನ ತರಿಸೋದಕ್ಕೆ ನಾವೆಲ್ಲರೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ನಮ್ಗೆಲ್ರಿಗೂ ಇರೋದು ಅದೊಂದೇ ಕೆಲಸ, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಬ್ರಿಟಿಷರ ವಿರುದ್ಧ ಅಸ್ತ್ರ ಇಲ್ದೇನೆ ಹೋರಾಟ ಮಾಡೋದು ಕಷ್ಟ. ನಮ್ಗೆ ಅಸ್ತ್ರಗಳ ಅಗತ್ಯ ಇದೆ, ನಮ್ಗೆ ಮನೋಬಲ ಬೇಕಾಗಿದೆ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಇದನ್ ತಗೊಳ್ಳಿ ಅನು ಚಿಕ್ಕಮ್ಮ. ಶರತ್, ಶರತ್, ನಿನ್ ಮತ್ತೆ ದುಡ್ಡು ಕೊಡ್ತಿದ್ಯಾ? ನಾನು ಇದನ್ನ ತಗೊಳಕ್ಕಾಗಲ್ಲ. ಇಲ್ಲಂತೂ ಬೇಡ ಶರತ್. ನಾನು ಆ ದಿನನೂ ಕೊಟ್ಟಿದ್ದೆ, ಆದ್ರೆ ಆವತ್ತು ಕೊಟ್ಟಿದ್ದಕ್ಕೆ ಇವತ್ತು ಕೊಡ್ತಾ ಇರೋದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಇದು ನನ್ನ ಮೊದಲ ದುಡಿಮೆಯ ದುಡ್ಡು ಅನು ಚಿಕ್ಕಮ್ಮ. ನಾನು ಬಯಸೋದು ನನ್ನ ಮೊದಲ ದುಡಿಮೆಯ ದುಡ್ಡನ್ನ ಈ ದೇಶದ ಸೇವೆಗಾಗಿ ಅರ್ಪಿಸ್ಬೇಕು. ಹೌದು ಅನು ಚಿಕ್ಕಮ್ಮ. ಅನಂತಣ್ಣ, ನೀವು ಇದನ್ನ ಬೇಡ ಅಂತ ಹೇಳ್ಬೇಡಿ, ಇದನ್ನ ಇಟ್ಕೊಳ್ಳಿ. ನಾನು ಈ ದೇಶದ ಅನ್ನ ತಿಂದೆ ದೊಡ್ಡವನಾಗಿರೋದು. ಮೊದಲ ದುಡಿಮೆಯ ದುಡ್ಡಿನ ಮಹತ್ವ ನನಗೆ ಗೊತ್ತಿದೆ. ಅದಕ್ಕೆ ನಾನು ದೇಶದ ಸೇವೆ ಮಾಡ್ಬೇಕಂತಿದ್ದೀನಿ. ತಗೊಳ್ಳಿ. ಶರತ್, ನಿನ್ನಲ್ಲಿ ಯಾವ ಭಾವನೆ ಇದೆಯೋ ಅದು ಎಲ್ಲರಲ್ಲೂ ಇರ್ಲಿ. ದುಡ್ಡಿನ ಬಗ್ಗೆ ನೀವ್ ಯೋಚನೆ ಮಾಡಬೇಡಿ. ನನ್ಗೆ ತುಂಬಾ ಚಿಂತೆ ಆಗ್ತಿತ್ತು, ನಾಟಕ ದುಡ್ಡನ್ನ ನಾವೆಲ್ಲ ದೇಶದ ಯಾವ ಕೆಲ್ಸಕ್ಕೆ ಬಳಸೋದು ಅಂತ. ಈಗ ಯಾವ ಕೆಲ್ಸಕ್ಕೆ ದುಡ್ಡಿನ ಅಗತ್ಯ ಇದೆಯೋ, ನಾಟಕದಿಂದ ಬಂದಂತಹ ದುಡ್ಡನ್ನ ಅದಕ್ಕೆ ಬಳಸೋಣ. ಜತಿನವರು ನಿಜಾನೇ ಹೇಳಿದ್ರು. ಎಲ್ಲಿವರೆಗೂ ಪ್ರತಿಯೊಬ್ಬ ಮನುಷ್ಯನ ಒಳಗೆ ಕ್ರಾಂತಿಕಾರಿಯ ಭಾವನೆ ಎಚ್ಚೆತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕ್ರಾಂತಿಕಾರಿಗೆ ಗೆಲುವೆ ಸಿಗೋದಿಲ್ಲ. ನನಗನಿಸ್ತಿರೋ ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯದ ಕಡೆಗೆ ಸಾಗ್ತಾ ಇದೆ. ಏ ಶಾರದಾ, ಶಾರದಾ, ಈ ರೀತಿ ಅಳ್ತಾ ಕೂರಬಾರ್ದು. ನೀನಷ್ಟು ದುರ್ಬಲ ಅಲ್ಲ ಶಾರದಾ. ಏಳು, ಗಟ್ಟಿಯಾಗು. ಬೀರೇನ್ ಒಂದ್ಸಲ ನನ್ ಕೈಯಾರೆ ಮಾಡಿರೋ ಕಚೋರಿ ತಿನ್ಬೇಕು ಅಂತ ಹೇಳಿದ್ದ. ಇವತ್ತು ನಾನು ಕಚೋರಿ ಮಾಡಿದ್ದೀನಿ. ಆದ್ರೆ ಇವತ್ತೆಂತ ಘಟನೆ ಕೇಳ್ಬೇಕಾಯ್ತಾ? ಯಾಕೆ? ವೀರೇನ್ ತನ್ನ ಮಾತು ಉಳಿಸ್ಕೊಂಡ ಸಾಧುಗಳೇ. ಅವನು ನನಗೆ ಮಾತು ಕೊಟ್ಟಿದ್ದ.
ಸಿಕ್ಕಾಕೊಂಡ್ಮೇಲೆ ಎಷ್ಟೇ ತೊಂದರೆ ಕೊಟ್ರು ಅವನ್ ಬಾಯಿ ಬಿಡೋದಿಲ್ಲ ಅಂತ. ಮತ್ ಕೊನೆವರೆಗೂ ಅವನು ಬಾಯಿ ಬಿಡ್ಲೇ ಇಲ್ಲ ಸಾಧುಗಳೇ. ತಾನೊಬ್ನೇ ಈ ಕೊಲೆ ಮಾಡಿದೀನಿ ಅಂತ ಹೇಳಿಕೆ ಕೊಟ್ಟ. ಮತ್ ಅದೇ ಕಾರಣಕ್ಕೆ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿರೋದು. ಇದರ ಅರ್ಥ ವಿಷಯ ಇನ್ನಷ್ಟು ಅಪಾಯಕಾರಿಯಾಗಿದೆ. ನಾವು ಅವ್ರ ಕಡೆ ಒಬ್ರನ್ನ ಸಾಯಿಸಿದ್ರೆ ಅವರು ನಮ್ಮ ಕಡೆ ಅವ್ರನ್ನ ಗಲ್ಲಿಗೇರಿಸ್ತಾರೆ. ಜತಿನಣ್ಣ, ನಾವ್ ಈಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಒಬ್ರು ಪ್ರಾಣಕ್ಕೆ ಬದಲಾಗಿ ಕಡಿಮೆ ಅಂತಂದ್ರೂ 50 ಶತ್ರುಗಳನ್ನ ನಾವು ಸಾಯಿಸ್ಲೇಬೇಕು. ಆಗ ಸರಿ ಹೋಗುತ್ತೆ. ನೀವೆಲ್ರೂ ಸುಮ್ನಿರಿ. ಬೆಂಕಿ ಬೀಳುತ್ತೆ, ಎಲ್ಲ ಕಡೆನೂ ಬೆಂಕಿ ಬೀಳುತ್ತೆ. ಮತ್ತ ಆ ಬೆಂಕಿಲಿ ನೆರಳಿ ಬೆಂದು ಭಸ್ಮ ಆಗೋದು ಆ ಬ್ರಿಟಿಷ್ರೇ. ಶಬಾಷ್ ಶಬಾಷ್ ಜತೀನ್. ಆದ್ರೆ ಈಗ ಖಾಲಿ ಕೈಯಲ್ಲಿ ಹೋರಾಟ ಸಾಧ್ಯ ಇಲ್ಲ ಜತೀನ್. ಈಗ ನಮಗ್ ಬೇಕಾಗಿರೋದು ಅಸ್ತ್ರ. ಅಸ್ತ್ರ ಪಡೆಯೋದಕ್ಕೆ ನೀವೆಲ್ಲರೂ ಏನಾದ್ರೂ ಮಾಡಿ ಎಲ್ಲಿಂದ ಆದ್ರೂ ದುಡ್ಡು ಸಂಗ್ರಹ ಮಾಡಿ, ಆದಷ್ಟು ಬೇಗ. ನಾವೀಗ 10 ಗನ್ ತರೋಕಾದ್ರೆ ಅದರಿಂದ ನಾವೆಲ್ಲರೂ ಹೋರಾಟ ಮಾಡಿದ್ರೆ ಆಗ ನಾವು ದೇಶದಲ್ಲೇ ಕೂತ್ಕೊಂಡು ಪೊಲೀಸರಿಂದ ಇನ್ನೂ 10 ಗನ್ಗಳನ್ನ ನಮ್ ವಶ ಮಾಡ್ಕೋಬಹುದು. ಜತಿನ್ ಅವ್ರೆ, ಗನ್ ಖರೀದಿಗೆ ದುಡ್ಡಿನ ಸಂಗ್ರಹ ಶುರುವಾಗಿದೆ. ಇದ್ ತಗೊಳ್ಳಿ. ಶರತ್ ತನ್ನ ದುಡಿಮೆನ ದೇಶಕ್ಕೋಸ್ಕರ ಕೊಟ್ಟಿದ್ದಾನೆ. ಅಸ್ತ್ರ ಖರೀದಿ ಮಾಡಿ ಅಂತ. ಶರತ್ ದೇಶಕ್ಕೋಸ್ಕರ ಮಾಡಿರೋ ಸಹಾಯನ ನಾವ್ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು. ಜತಿನ್ ಅವ್ರೆ, ನೀವು ಗನ್ ಖರೀದಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ದುಡ್ಡು ಕಾಸಿನ ವ್ಯವಸ್ಥೆ ನಾವು ಮಾಡ್ಕೋತೀವಿ. ನಾವಿದಕ್ಕೆಲ್ಲ ಉಪಾಯ ಮಾಡಬೇಕಿದೆ. ಹಾಗೆ ಯಾರೆಲ್ಲ ಬ್ರಿಟಿಷರ ಕೈಯಲ್ಲಿ ಮಾರಾಟ ಆಗ್ತಾರೋ ಅಂಥವ್ರನ್ನೆಲ್ಲ ನಾವು ಹುಡುಕಿ ಅವ್ರ ಕತೆನ ಮುಗಿಸ್ಬಿಡ್ಬೇಕು. ಆಗೆಲ್ರಿಗೂ ಬುದ್ಧಿ ಬರುತ್ತೆ. ಅದಕ್ಕಿಂತ ಮುಂಚೆ ನಾವೊಂದು ಕೆಲಸ ಮಾಡಬೇಕು. ಬ್ರಿಟಿಷರ ಎದೆಯನ್ನ ನಡಗಿಸೋ ಅಗತ್ಯ ಇದೆ ನಮಗೆ. ಇದನ್ನ ನಮ್ಮ ಭಾರತಾಂಬೆಯ ಪೂಜೆಗೆ ಹವನ ಅಂದ್ಕೊಂಡ್ಬಿಡಿ. ನೀವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡಿ, ವೀರೇನ್ಗಾದ ಗಲ್ಲು ಶಿಕ್ಷೆಯ ಪ್ರತೀಕಾರನ ನಾವು ಪಡಿಲೇಬೇಕು. ಯಾವ ಪೊಲೀಸರು ವೀರೇನ್ಗೆ ಇಂಥ ಸ್ಥಿತಿ ತಂದ್ರೋ ಅವರನ್ನ ನಾವ್ ಯಾರು ಉಳಿಸಬಾರ್ದು. ಹಾಗೆ ಈ ದೇಶನ ಖಂಡಿತ ಸ್ವತಂತ್ರಗೊಳಿಸ್ತೀವಿ. ಒಂದೇ ಮಾತರಂ. ವಂದೇ ಮಾತರಂ. ಭಾರತೀಯರು ಸಾವಿಗೆ ಎದುರೋದಿಲ್ಲ ಸಾಹೇಬ್ರೆ. ಇಲ್ಲಿನ ಮಹಾಪುರುಷರು ಸಾಯೋದಕ್ಕೆ ಮೊದಲು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಾರೆ. ಸಂಶುಲಲಂನ ಕೊಂದು ನನ್ನ ಪಾಲಿನ ಒಳ್ಳೆ ಕೆಲಸ ಮಾಡಾಯ್ತು. ನಮಗೆ ಹುಟ್ಟಿದಾಗ್ಲೇ ಗೊತ್ತಾಗಿದೆ ಬಿಡಿ, ನೀವು ಮಾಡ್ತಿರೋ ಅನ್ಯಾಯನ ನೋಡಿ ನೋಡಿ ಕಲ್ತಿದ್ದೀವಿ. ಬ್ರಿಟಿಷರ್ನ ಈ ದೇಶದಿಂದ ಓಡಿಸ್ಬೇಕು ಅಂತ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕೇ ಸಿಗುತ್ತೆ. ಒಂದೇ ಮಾತರಂ. ಮೇ ಕಮ್ ಇನ್ ಸರ್. Yes, come in. ಗುಡ್ ಮಾರ್ನಿಂಗ್ ಸರ್. Good morning. ನೀವು ನನಗೆ ಬರಕ್ ಹೇಳಿದ್ರ? Yes, Circle. ವೀರೇನ್ ದತ್ತ ಗುಪ್ತನ ಗಲ್ಲಿಗೆ ಆರ್ಡರ್ ಮಾಡಿದ್ದಾರೆ. ಆದ್ರೆ ಸರ್ಕಾರ್, ಈ ಕೇಸಲ್ಲಿ ಇನ್ನು ಯಾರು ಸಿಕ್ಕಾಕೊಂಡೇ ಇಲ್ಲ. ಹೀಗಾಗೋಕೆ ನಾನ್ ಬಿಡೋದಿಲ್ಲ. ನಾನ್ ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು ಸರ್? ವೀರೇನ್ ಲೀಡರ್ನ ಹುಡುಕಿ ಹೊರಗ್ ತೆಗೀರಿ. ಆದ್ರೆ ಸರ್,
ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅವನು ಬಾಯಿನೇ ಬಿಡ್ತಾ ಇಲ್ಲ. ನಾವು ಟಾರ್ಚರ್ ಕೊಟ್ರು ಕೂಡ ಅವನು ಏನು ಹೇಳ್ತಾ ಇಲ್ಲ. ಅವನ್ಗೆ ಗಲ್ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ರು ಅವ್ನು ಹೆದರ್ಕೊಳ್ತಾ ಇಲ್ಲ. ಇಷ್ಟಾದ್ರೂ ಲೀಡರ್ ಹೆಸರು ಹೇಳ್ತಿಲ್ಲ. ದಟ್ ಈಸ್ ದ ಪಾಯಿಂಟ್ ಸರ್ಕಾರ್, ದಟ್ ಈಸ್ ದ ಪಾಯಿಂಟ್. ಇದ್ರ ಅರ್ಥ ಏನು ಅಂದ್ರೆ ವೀರೇನ್ ಅವನ ಲೀಡರ್ನ ರೆಸ್ಪೆಕ್ಟ್ ಮಾಡ್ತಾನೆ. ಅವನ್ ಏನ್ ಹೇಳಿದ್ರು ವೀರೇನ್ ಕೇಳ್ತಾನೆ. ಅವನ ಆದೇಶನೇ ವೀರೇನ್ಗೆ ಫುಲ್ ಅಂಡ್ ಫೈನಲ್. ಅಂಡ್ ನಾವು ಹೇಗಾದ್ರೂ ಮಾಡಿ ಅವನ ಲೀಡರ್ನ ಅಟ್ಯಾಕ್ ಮಾಡ್ಲೇಬೇಕು. ಆದ್ರೆ ಸರ್ ಅದನ್ನ ಹೇಗ್ ಮಾಡೋದು? ಅವರ ಲೀಡರು ಯಾರು ಅಂತಾನೆ ಗೊತ್ತಿಲ್ವಲ್ಲ ನಮ್ಗೆ. ಜತೇಂದ್ರನಾಥ್. ಶಂಶುಲ್ ಆಲಂ ನಮ್ಗೆ ಪದೇ ಪದೇ ಹೇಳ್ತಾ ಇದ್ದ ಹೆಸರು ಇದೇನೆ, ಜತೇಂದ್ರನಾಥ್ ಮುಖರ್ಜಿ. ಅವನು ಬರೀ ಕೈಯಲ್ಲಿ ಹುಲಿನ ಸಾಯಿಸಿದ್ದ ಟೈಗರ್. ಅದಕ್ಕಾಗಿ ಅವನನ್ನ ಬಾಘ ಜತೇನ್ ಅಂತಾರೆ. ಡು ಯು ನೋ ಹಿಮ್? ಹಾ ಸರ್, ಈ ಹೆಸರನ್ನ ನಾನು ಕೇಳಿದ್ದೀನಿ. ಅವನು ಸ್ವದೇಶಿಗಳ ಬಹಳ ದೊಡ್ಡ ಲೀಡರ್ ಅಂತ. ಜತಿನ್. ಎಸ್. ಲಿಸನ್ ಸರ್ಕಾರ್, ನೀನು ಒಂದು ಕೆಲಸ ಮಾಡಬೇಕಿದೆ. ಹೇಳಿ ಸರ್. ನೀನು ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಿಸ್ಬೇಕು. ಜಸ್ಟ್ 1 ಕಾಪಿ. ನ್ಯೂಸ್ ಪೇಪರಾ? ಎಸ್, ನ್ಯೂಸ್ ಪೇಪರ್. ಅದನ್ನ ನೋಡಿದವರಿಗೆ ಅದು ಒರಿಜಿನಲ್ ಅನ್ನಿಸ್ಬೇಕು. ಅದರಲ್ಲಿ ಏನ್ ಬರೀಬೇಕೋ ಅದನ್ನ ನಾನ್ ನಿನಗೆ ಹೇಳ್ತೀನಿ. Is that clear? ಎಸ್ ಸರ್. ಯುವರ್ ಎ ಜೀನಿಯಸ್ ಸರ್. ಯುವರ್ ಗ್ರೇಟ್. ನಿಮ್ಮ ಹತ್ರ ಇನ್ನೂ ಬಹಳ ಕಲಿಯೋದು ಬಾಕಿ ಇದೆ. ಇನ್ನೂ ಒಂದು ಕೆಲಸ ಮಾಡೋದಿದೆ ಸರ್ಕಲ್. ಹೇಳಿ ಸರ್. ವೀರೇನ್ ನನ್ ಮಾತನ್ನ ಕೇಳೋದಿಲ್ಲ, ಬಟ್ ನೀನು ನೇಟಿವ್, ನಿನ್ ಮಾತನ್ನ ಕೇಳ್ತಾನೆ. ನೀನ್ ಅವನ ಹತ್ರ ಹೋಗಿ ಹೇಳ್ಬೇಕು ಸ್ವದೇಶಿಗಳ ಬಗ್ಗೆ ನಿನ್ನ ಮನ್ಸಲ್ಲಿ ಅನುಕಂಪ ಇದೆ ಅಂತ. ಎಸ್, ಅವನ ಟ್ರಸ್ಟ್, ವಿಶ್ವಾಸನ ಗಳಿಸ್ಬೇಕು. ಅದರ ನಂತರ ಏನ್ ಮಾಡ್ಬೇಕೋ ಅದನ್ನ ನಾನ್ ನಿನಗೆ ಹೇಳ್ತೀನಿ. ಓಕೆ ಸರ್. ಸರ್, ಇನ್ನು ಎಷ್ಟು ದಿನ ನೀನು ಬಾಯಿ ಮುಚ್ಕೊಂಡೇ ಇರ್ತೀಯ ವೀರೇನ್? ಗಲ್ಲಿಗೂ ಮೊದಲು ನಾನ್ ನಿನ್ನ ಬಾಯಿನ ಬಿಡಿಸ್ತೇನೆ. ನನ್ಗಂತೂ ಒಂದ್ ವಿಷಯ ಅರ್ಥನೇ ಆಗ್ತಿಲ್ಲ. ಈ ಸುಬೇಂದ್ರ ಮೇಷ್ಟ್ರು ಇದ್ದಕ್ಕಿದ್ದಂಗೆ ಹೇಗ್ ಬದಲಾದ್ರು? ನಿಜಾನೇ, ಅವ್ರ ಹತ್ರ ಮಾತಾಡಿದ್ರೆ ಅವರು ಬೈಲೇ ಇಲ್ಲ, ಮತ್ತೆ ತಿನ್ನೋಕ್ ಹಪ್ಳನೂ ಕೊಟ್ರು. ಈಗ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಾಗಿತ್ತು. ಒಂದ್ ಚೂರು ಹಪ್ಳದಿಂದ ಏನಾಗುತ್ತೆ? ಹೊಟ್ಟೆ ಆದ್ರೂ ತುಂಬುತ್ತಾ ಅದ್ರಿಂದ? ಸುಬೇಂದ್ರ ಮೇಷ್ಟ್ರು ಎಲ್ಲಾನು ಕೊಟ್ಟಿದ್ರಲ್ಲ. ಅಲ್ಲ, ಅವ್ರು ಅದನ್ನ ನಮ್ಗಂತಾನೆ ತಗೊಂಡಿದ್ರೆ ಅವ್ರು ಅದನ್ನ ಜಾಸ್ತಿ ತಗೊಂಬೇಕಿತ್ತು. ಆದ್ರೆ ಅವರು ಸ್ವಲ್ಪನೇ ಕೊಟ್ಟಿದ್ದು. ಏನಪ್ಪ ಲಾಲು, ನಿನ್ ಬುದ್ಧಿ ತುಂಬಾ ಚುರುಕಾಗ್ತಿದೆ ಅನ್ಸುತ್ತೆ. ಎಲ್ಲ ಕೇಳಿಸ್ಕೊಳ್ಳಿ, ಇವತ್ತು ಮೇಷ್ಟ್ರು ನಮ್ ಎಲ್ರಿಗೂ ಒಂದೊಂದು ರಸಗುಲ್ಲ ಕೊಡ್ತಾರೆ. ಹಾಗಂತ ನಿಂಗೆ ಯಾರು ಹೇಳಿದ್ದು? ಯಾರು ಹೇಳಿಲ್ಲ, ನೀನೇ ಹಂಗ್ ಕೊಡಿ ಅಂತ ಕೇಳ್ತೀಯ ಸುಭಾಷ್? ನಾನಾ? ಇಲ್ಲ ಇಲ್ಲ, ನಾನು ಅದನ್ನೆಲ್ಲ ಮಾಡಕ್ಕಾಗಲ್ಲ. ಇಲ್ಲ ಸುಭಾಷ್, ನೀನೇ ಕೇಳ್ಬೇಕು. ನಿನ್ ಮಾತು ಸುಬೇಂದ್ರ ಮೇಷ್ಟ್ರು ಕೇಳ್ತಾರೆ. ನೀನ್ ಹೇಳಲೇಬೇಕು ರಸಗುಲ್ಲ ಕೊಡಿ ಅಂತ. ಅದು ಸರಿಯಾಗಿರುತ್ತಾ? ಹಾ, ಸರಿಯಾಗಿರುತ್ತೆ. ನಿನಗ್ ನೆನ್ಪಿಲ್ವಾ ಅವತ್ತು ಸುಬೇಂದ್ರ ಮೇಷ್ಟ್ರು ಮಾಧವ್ ಮೇಷ್ಟ್ರು ಸ್ಕೂಲ್ ಬಿಟ್ಟು ಹೋಗ್ತಿದ್ದಾರೆ ಅಂತ ಅವತ್ತು ಪಂಡಿತರ ಜೊತೆ ರಸಗುಲ್ಲ ತಂದ್ಕೊಟ್ರಲ್ಲ? ಆಗ ರಸಗುಲ್ಲ ತಂದ್ಕೊಟ್ಟಿದ್ದಾರಂದ್ರೆ ಇವಾಗ ಯಾಕೆ ಕೊಡಲ್ಲ? ಅವತ್ ಮಾಧವ್ ಮೇಷ್ಟ್ರಿಗೆ ಅನ್ಯಾಯ ಮಾಡಿದಿಕ್ಕೆ ನಾವಿವತ್ತು ರಸಗುಲ್ಲ ತರ್ಸ್ಕೊಳ್ಳೇಬೇಕು. ನೀನು ತಂದ್ಕೊಡಿ ಅಂತ ಕೇಳಲೇಬೇಕು ಸುಭಾಷ್. ನೀವೆಲ್ರೂ ಇಲ್ಲೇನ್ ಮಾಡ್ತಾ ಇದ್ದೀರಾ? ಕ್ಲಾಸಿಗೆ ಸಮಯ ಆಗಿದೆ. ನಡೀರಿ ನಡೀರಿ ನಡೀರಿ, ಬನ್ನಿ ಬನ್ನಿ, ಸುಭಾಷ್ ಕರ್ಕೊಂಡ್ ಬಾ.
ಸುಭಾಷ್ ಹೇಳು. ಏನು ಏನು ಹೇಳ್ಬೇಕು? ಸುಬೇಂದ್ರ ಮೇಷ್ಟ್ರೆ, ಅದು ಸುಭಾಷ್ ಹೇಳ್ತಿದ್ದ, ಮೊನ್ನೆ ನೀವ್ ಹಪ್ಳ ಕೊಟ್ಟಿದ್ರಲ್ಲ, ಅವನು ಹಪ್ಳ ತಿನ್ಲಿಲ್ವಂತೆ. ನಮ್ಮ ಹತ್ರ ಸುಭಾಷ್ ಹೇಳ್ತಿದ್ದ ಅವನ್ಗೆ ರಸಗುಲ್ಲ ಬೇಕಂತೆ. ನೀವ್ ತಂದ್ ಕೊಡ್ತೀರಾ ಮೇಷ್ಟ್ರೆ? ನಾನೇನ್ ರಾಶಿ ರಾಶಿ ಹಣ ಇಟ್ಕೊಂಡಿದ್ದೀನ ಇವನಿಗೆ ರಸಗುಲ್ಲ ತಿನ್ಸೋದಿಕ್ಕೆ? ಈಗೇನ್ ಮಾಡೋದು? ಅದ್ಯಾಕೆ ತರ್ಸ್ಕೊಡಲ್ಲ? ಖಂಡಿತ ತರ್ಸ್ಕೊಡ್ತೀನಿ, ಖಂಡಿತ ತಿನ್ನಿಸ್ತೀನಿ. ನಾನ್ ಸುಭಾಷನ್ಗೆ 4 ರಸಗುಲ್ಲ ಕೊಡಿಸ್ತೀನಿ, ಸರಿನಾ? ಇಲ್ಲ ಇಲ್ಲ, ನಾನೊಬ್ನೇ ತಿನ್ನೋಕ್ಕಾಗಲ್ಲ ಮೇಷ್ಟ್ರೆ. ನೀವು ನಮ್ಮೆಲ್ಲರಿಗೂ ಕೊಡ್ತೀನಿ ಅಂತಂದ್ರೆ ಮಾತ್ರ ನಾನು ತಿಂತೀನಿ. ಈ ಕೆಟ್ಟ ಹುಡುಗರು ನನ್ನ ದುಡ್ಡಲ್ಲಿ ರಸಗುಲ್ಲ ತಿನ್ಬೇಕು ಅಂತಿದಾರ. ನೀನು ಹೇಳಿದ್ಮೇಲೆ ಸುಭಾಷ್, ಎಲ್ರಿಗೂ ನಾನು ರಸಗುಲ್ಲ ಕೊಡಿಸ್ತೀನಿ, ಸರಿನಾ? ಈಗೆಲ್ರೂ ಕ್ಲಾಸ್ಗೆ ಹೊರಡಿ. ಮಂಗಲ್, ನೀನು ನಿನ್ ಕ್ಲಾಸ್ಗೆ ಹೋಗು. ಸುಮ್ಮನಿರಿ. ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಅರೆ ಶರತ್, ನೀನು ಒಳ್ಳೇದಾಯ್ತು ದಾರಿಯಲ್ಲಿ ನಿಮ್ಮನ್ ಭೇಟಿಯಾಗಿದ್ದು. ಏನಾದ್ರೂ ಯೋಚನೆ ಮಾಡಿದ್ರಾ? ಯಾವ ನಾಟಕ ಮಾಡೋದು ಅಂತ ನಿರ್ಧಾರ ಮಾಡಿದ್ರಿ? ನಾನು ಸುಮಾರು ಪುಸ್ತಕ ನೋಡಿ ಅದರಲ್ಲಿ 2 ತೆಗ್ದಿಟ್ಟಿದ್ದೀನಿ. ಇನ್ ಮಿಕ್ಕಿದೆಲ್ಲ ನೀವ್ ಹೇಳ್ದ ಹಾಗೇನೆ ಆಗತ್ತೆ. ಕೊಡಿ ಇಲ್ಲಿ. ದ್ವಿಜೇಂದ್ರಲಾಲ್ ರಾಯ್ ಅವರ ಶಹಜಹಾನ್ ಮತ್ತೆ ಚಂದ್ರಗುಪ್ತ ಮೌರ್ಯ. ವಾಹ್, ಮಗು ತಾಯಿಯ ಇಂತಹ ಸ್ನೇಹ ನಿನಗಾದಲ್ಲಿ ಕಂಡಿತು, ಆ ನಿನ್ನ ಪಾದ ಕಮಲದಲ್ಲಿ ನಾವು. ವಾಹ್, ಅದ್ಭುತ, ಸುಂದರವಾಗಿದೆ. ಹಾಗೆ ಇನ್ನೊಂದಿದೆಯಲ್ಲ, ಅದು ಮಹಾಸಿಂಧುವಿನೋಪಾಯ. ಕಳೆದ ಭಾರವ ಹೊರವೆ ನಾನು ನಿಮ್ಮ ಪಾದ ಚರಣ. ವಾ, ಸುಂದರ, ಅದ್ಭುತ. ಇದು 2 ಪ್ರಸಂಗನೂ ತುಂಬಾ ಚೆನ್ನಾಗಿದೆ, ಅದ್ಭುತ. ಧನ್ಯವಾದ. ವಿಭಾವತಿ ಧ್ವನಿ ಎಷ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡದ್ಲು. ಅನ್ನದ್ ನೀವು ಇದ್ದೀರಾ? ನಾವ್ ಈಗ ತಾನೇ ನಾಟಕದ ಬಗ್ಗೆ ಮಾತಾಡ್ತಿದ್ವಿ. ಅದಕ್ಕೆ ನಾಟಕ ಹೇಗಿರ್ಬೇಕು ಅಂತಂದ್ರೆ ನಾವು ಕೂಡ ಅದ್ರಲ್ಲಿ ಭಾಗವಹಿಸ್ಬೇಕು. ನೀವು ಸರಿಯಾಗಿ ಹೇಳಿದ್ರಿ ಅನಂತ್ ಅವ್ರೆ. ನಾವು ಭಾಗವಹಿಸ್ಬೋದಾ ವಿಭಾ? ನಿಜವಾಗ್ಲೂ ನೀವ್ ನಮ್ ಜೊತೆ ಕೆಲಸ ಮಾಡ್ತೀರಾ? ಹೌದು. ದೇಶ ಸೇವೆಗೋಸ್ಕರ ನಾಟಕ ಮಾಡಿ ದುಡ್ಡಿನ ವ್ಯವಸ್ಥೆ ಮಾಡಕ್ಕಾಗತ್ತೆ ಅಂದ್ರೆ ನಾವ್ಯಾಕ್ ಮಾಡ್ಬಾರ್ದು? ನಾನ್ ಮತ್ತು ಅನಂತ್ ಅವರು ಇಬ್ರು ಭಾಗವಹಿಸ್ತೀವಿ. ಅನಂತ್ ಹೇಗ್ ಮಾಡೋದಕ್ಕಾಗತ್ತೆ? ಅನಂತನ ಪೊಲೀಸರು ಗುರುತಿಸ್ತಾರೆ. ಮಾಧವಮೇಶ್ವರೇ, ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ನಾವು ರೂಪ ಬದಲಾಯಿಸ್ಕೊಂಡು ಪಾತ್ರ ಮಾಡ್ತೀವಿ, ನಮ್ಮನ್ನ ಯಾರು ಗುರ್ತು ಹಿಡಿಯೋಕೆ ಆಗೋದಿಲ್ಲ. ನೀವ್ ಹೇಳಿದ್ದು ನಿಜಾನೇ ಅನಂತಣ್ಣ. ಎಲ್ಲರ ಎದುರೇ ದೇಶಕ್ಕೋಸ್ಕರ ಹಣ ಸಂಗ್ರಹ ಮಾಡ್ಬೋದು, ಮತ್ತೆ ಯಾರಿಗೂ ನಿಮ್ ಬಗ್ಗೆ ಗೊತ್ತಾಗೋದಿಲ್ಲ. ಅನುಚಿಕಮ್ಮ, ಪ್ರೋಮಿ ಅಕ್ಕನು ನಾಟಕದಲ್ಲಿ ಭಾಗವಹಿಸೋದಕ್ಕೆ ಬಯಸಿದ್ದಾರೆ, ಅವರೇ ಹೇಳಿದ್ರು. ನಿಜವಾಗ್ಲೂ? ನಿಜವಾಗ್ಲೂ ಪ್ರೋಮಿ ಇದ್ರಲ್ಲಿ ಭಾಗವಹಿಸ್ತಿದ್ದಾಳೆ ಅಂತ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ಇದೇನಿದು? ಇದೇನು ಸುಭಾಷ್, ನೀವು ಇಷ್ಟೊತ್ತವರೆಗೂ ಎಲ್ಲಿದ್ರಿ? ಮಿಠಾಯಿ ತರಕ್ ಹೋಗಿದ್ವಿ. ನೀವೆಲ್ರೂ ಮಿಠಾಯಿ ತಗೊಳಕ್ಕೇನಕ್ ಹೋಗಿದ್ರಿ? ಏನಾಯ್ತು ಸುಬಿ? ಹೇಳು, ಯಾಕಿಷ್ಟೊಂದು ಮಿಠಾಯಿ ತಗೊಂಡ್ರಿ? ಸುಬೇಂದ್ರ ಮೇಷ್ಟ್ರು ನಮ್ಗೆ ಇದನ್ನ ಕೊಟ್ಟಿದ್ದು. ಏನು? ಸುಬೇಂದ್ರ ಅವರು ನಿಮ್ಗೆಲ್ಲ ಮಿಠಾಯಿ ಖರೀದಿಸಿ ಕೊಟ್ರ? ನೀವೆಲ್ಲ ಸೇರಿ ಏನೋ ಮಾಡ್ತಿದ್ದೀರಾ? ಇವತ್ ನಾವೆಲ್ಲರೂ ಬೇಕು ಅಂತಾನೆ ಹಠ ಮಾಡಿ ಸುಬೇಂದ್ರ ಮೇಷ್ಟ್ರ ಹತ್ರ ತರ್ಸ್ಕೊಂಡ್ವಿ. ಸುಬೇಂದ್ರ ಅವರು ಮಿಠಾಯಿ ಖರೀದಿ ಮಾಡಿ ಕೊಟ್ಟಿದಾರ? ಯಾಕಿರ್ಬೋದು?
ಈ ಕೊನೆ ಗುಂಡು ನನಗಾಗೆ ಇರೋದು. ಪೊಲೀಸ್ ಅವರು ನನ್ನ ಗುಂಪಲ್ಲಿ ಮತ್ಯಾರನ್ನೂ ಹಿಡಿದೇ ಇದ್ರೆ ಸಾಕು. ಹೇ ಭಗವಂತ, ಹಾಗೆ ಮಾಡಪ್ಪ. ನಾನೊಬ್ನೇ ಈ ಕೆಲಸ ಮಾಡಿದೆ ಅಂತ ಅವರನ್ನು ನಂಬಿಸ್ಬೇಕು ಅಷ್ಟೇ. ವೀರೇನ್, ಹೆದರ್ಕೋಬೇಡ, ಹೆದರ್ಬೇಡ. ನಾನು ನಿನಗೆ ಹಿಂಸೆ ಕೊಡೋದಕ್ಕೆ ಅಂತ ಬಂದಿಲ್ಲ. ನೋಡು, ಪೊಲೀಸ್ ನೌಕರಿ ಮಾಡ್ತೀನಿ ಅಂತ ಮಾತ್ರಕ್ಕೆ ನಾನು ಕೆಟ್ಟ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ. ಆದ್ರೂ ನಾನು ಇದನ್ನ ಮಾಡದೇ ಇದ್ರೆ ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸೋದಕ್ಕೆ ನನಗೆ ಬೇರೆ ದಾರಿನೇ ಇಲ್ಲ. ನಾನು ನಿನಗೆ ನಿಜ ಹೇಳಬೇಕು ಅಂತಂದ್ರೆ ವೀರೇನ್, ಯಾರೆಲ್ಲ ನಮ್ಮ ದೇಶದ ಮುಕ್ತಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲ ಒಳ್ಳೆಯವರೇ. ಏನೇ ಆದ್ರೂ ನನಗೆ ಅವ್ರ ಮೇಲೆ ಕೈ ಎತ್ತಕ್ಕಾಗಲ್ಲ ವೀರೇನ್. ನನಗೆ ಗಲ್ ಶಿಕ್ಷೆ ಆಗಿದೆ. ಮತ್ತ್ಯಾಕೆ ನೀವಿಲ್ಲಿ ಬಂದಿದ್ದೀರಾ? ಅದೇನಂದ್ರೆ, ನಾನು ನಿನಗೆ ನಿಜ ಹೇಳ್ತಾ ಇದ್ದೀನಿ. ನಾನು ಒಂದ್ ವೇಳೆ ಅನಾಚಾರ ಮಾಡದೇ ಇದ್ರೂ ಏನಾದ್ರೂ ಒಂದು ಕೆಟ್ಟ ಕೆಲಸನ ನಾನು ಮಾಡಲೇಬೇಕು. ನನಗೆ ಮೇಲಿಂದ ಆದೇಶ ಬರೋ ಕಾರಣಕ್ಕೆ ನಾನು ಇದನ್ನ ಮಾಡಲೇಬೇಕಾಗತ್ತೆ. ಆದ್ರೂ ನಾನು ನಿಂತರ ಯಾರಿಗೆಲ್ಲ ಗಲ್ಲು ಶಿಕ್ಷೆ ವಿಧಿಸ್ತಾರೋ ಅವರ ಕೊನೆ ಇಚ್ಛೆನ ಪೂರ್ತಿ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ. ನಾನೇ ಖುದ್ದಾಗಿ ಹೋಗಿ ಅವರ ಅಂತಿಮ ಇಚ್ಛೆ ಏನು ಅಂತ ಕೇಳ್ತೀನಿ. ಇಲ್ಲಿ ಇದೇ ಕೆಲಸ ನಾನು ಮಾಡೋದು. ಇದಕ್ಕೆ ನಾನಿಲ್ಲಿ ಸಂಬಳ ತಗೊಳ್ಳೋದು. ಹೇಳು ಹೇಳು ವೀರೇ, ನಿನ್ ಕೊನೆ ಇಚ್ಛೆ ಏನು ಅಂತ? ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅದನ್ನ ಪೂರ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀನ್ ಮುಕ್ತಿ ಮಾತ್ರ ಕೇಳ್ಬೇಡ. ನನ್ನ ಕೈನಲ್ಲಿ ಅದನ್ನ ಮಾಡೋದಿಕ್ಕಾಗೋದಿಲ್ಲ.